ಎಬ್ಬರ್ಸು ಪಪ್ಪನ, ಟೈಮ್ ಆಯ್ತದ ಪಪ್ಪ ಅನ್ನು. ನಾನೇ ಎದ್ದಿದ್ದೀನಿ, ನೀವು ಎದ್ದೇಳಕ್ಕಾಗಲ್ಲ. ಎಬ್ಬರ್ಸು ಪಪ್ಪನ, ಎಬ್ಬರ್ಸು. ಹೊಡಿ 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 ಪಪ್ಪ, ಹೊಡಿ ಹೊಡಿ. ಹಿಂಗೆ ಹಿಂಗೆ ಅನ್ನು, ಪಪ್ಪಗನ್ನು, ಪಪ್ಪಗನ್ನು. ಏನು ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹಿಂಗೆ ಅನ್ನೋದು ಗುಡ್ ಮಾರ್ನಿಂಗ್ ಹಂಗ. ಅಯ್ಯೋ ಅಯ್ಯೋ ಅಯ್ಯೋ. ಹಾಂ, ಏನು ಕಡಿಯಕ್ಕೆ ಎದ್ದಿದ್ದೀರ 6:45ಗೆ? ಮಲ್ಕೊಳ್ರಿ ಮಲ್ಕೊಳ್ರಿ. ಈ ತಪ್ಪನೆ ಬಿಡ್ಸು, ಟೈಮ್ ಆಯ್ತು, ಬಾ ಅಂಗಡಿಗೆ ಹೋಗೋಣ. ಎದ 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 ಎದ. ಬೆಳಬೆಳಗ್ಗೆನೆ ಆಟ ಸ್ಟಾರ್ಟ್ ಮಾಡ್ಕೊಂಡು ನನಗೂ ನಿದ್ದೆ ಬಂತು. ಬಾಯ್, ಗುಡ್ ನೈಟ್, ಗುಡ್ ನೈಟ್. ಜಜ ಮಾಡು, ಜಜ. ನೀನು ಹಿಂಗೆ ಎದ್ದಿದ್ರೆ ನನ್ನ ಕೆಲಸಗಳಾಗಲ್ಲ. ನಿಮ್ಮ ಅಪ್ಪನ ಜೊತೆ ಆಟ ಆಡ್ಕೊಂಡಿರು, ನಾನು ಹೋಗ್ತೀನಿ. ಬಾಯ್ ಬಾಯ್. ನಾನು ಹಿಂಗೆ ಹೋಗಲಿ, ನಾನು ಯಾವ ಕಡೆ ಬರಲಿ? ಅಮ್ಮ ಅಮ್ಮ ಮಂಚದ ಮೇಲಿಂದ ದಬಾಕಮ್ಮ ಒಂದ್ಸತಿ. ದಬಾಕಂತ್ಯಾ? ವಿಡಿಯೋ ಮಾಡ್ಕೊಂತೀನಿ, ದಬಾಕ ಮಗ್ನೆ ಅಲ್ಲ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗನ ಜೊತೆನೇ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಬೆಳಗ್ಗೆನೇ ಅಷ್ಟೊತ್ತಿಗೆ ಎದ್ದಿದ್ದ. ಅದಾದಮೇಲೆ ಸ್ವಲ್ಪ ಹೊತ್ತು ಆಟಾಡಿ, ಅದಾದಮೇಲೆ ನನ್ನ ದಿನಚರಿಯ ಕೆಲಸ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟಿಗೆ ಬಾಗಿಲನ್ನು ತೊಳೆದು ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿಂದನೇ ನನ್ನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ಫಸ್ಟಿಗೆ ಆ ಮಗನ ಜೊತೆ ಆಟ ಆಡಿಕೊಂಡು ನನ್ನ ದಿನಚರಿಯ ಕೆಲಸ ಏನೇನಿರುತ್ತೆ ಅದನ್ನೆಲ್ಲ ಮಾಡ್ಕೊತೀನಿ. ಹಾಗೆ ಇವರಪ್ಪ ಅಂದರೆ ಪ್ರವಿ ಅವರು ಅಂಗಡಿಗೆ ಹೋಗೋದಕ್ಕೂ ಮುಂಚೆ, ಬೇಕ್ರಿಗೆ ಹೋಗೋಕ್ಕೂ ಮುಂಚೆ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಇರ್ತಾರೆ. ಅವರಿರೋ ಅಷ್ಟೊತ್ತಿಗೆ ನಾನು ಟಿಫನ್ ಆಗಿರ್ಬೋದು, ಅವನಿಗೆ ಟಿಫನ್ ಆಗಿರ್ಬೋದು ಮಾಡ್ಕೊಬಿಡ್ತೀನಿ. ಫಸ್ಟಿಗೆ ಬಾಗಿಲೆಲ್ಲ ತೊಳೆದು ಆಗಿದ ತಕ್ಷಣ ಕಿಚನ್ನಿಗೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟೆ. ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ. ಇವತ್ತು ಚಿತ್ರಾನ್ನ ಅಂತ ಆದರೂ ಅನ್ಬೋದು, ಹುಳಿ ಅನ್ನ ಅಂತಾದರೂ ಆಗಿರ್ಬೋದು. ಹಾಗೆ ಹುಣಸೆ ಹಣ್ಣು ರಸದಿಂದ ಚಿತ್ರಾನ್ನ ಮಾಡ್ಕೊತಾ ಇರೋವಂಥದ್ದು. ಮಾಮೂಲಿಯಾಗಿ ಒಗ್ಗರಣೆಗೆ ಏನೇನು ಹಾಕ್ಕೊತಾರೆ, ಸಾಸಿವೆ, ಜೀರಿಗೆ,
ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಧನಿಯಾ ಪುಡಿ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಈರುಳ್ಳಿ ಬೇಯೋದಕ್ಕೋಸ್ಕರ ಯಾವಾಗಲೂ ಹೇಳ್ತೀನಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಬೇಯುತ್ತೆ. ಅದ್ರ ಜೊತೆಗೆ ಒಂದು ಅರ್ಧ ಟೊಮೊಟೊನ ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಹುಣ್ಸೆಹಣ್ಣು ಹಾಕ್ಕೊಂಡ್ರು ಕೂಡ. ಹಾಗೆ ಈ ಕಡಲೆ ಬೀಜ ಆಗಿರ್ಬೋದು ಮತ್ತು ತಿರ್ಗಾ ಬೇಳೆಗಳಾಗಿರ್ಬೋದು ಅವನ್ನ ಫಸ್ಟೇ ಹುರಿದು ಸೈಡ್ಗೆ ಇಟ್ಕೊಂಡು ಅದಾದಮೇಲೆ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೆ. ಈ ಹುಣಸೆ ರಸ ಏನಿದೆ ನೀಟಾಗಿ ನೆನೆಸಿ ಅದನ್ನು ಶೋಧಿಸಿ ಯೂಸ್ ಮಾಡ್ಕೊತಾ ಇರೋವಂಥದ್ದು. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಆ ಒಗ್ಗರಣೆ ಆದ ನಂತರದಲ್ಲಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅನ್ನ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವಾಗಲಾದರೂ ಒಂದೊಂದು ಸತಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಚಿತ್ರಾನ್ನದಲ್ಲಿ ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಚಿತ್ರಾನ್ನಗಳಿರುತ್ತೆ. ಅಂದರೆ ಬರೀ ಟೊಮೆಟೊ ಹಾಕಿ ನೀಟಾಗಿ ಮಾಡೋವಂಥದ್ದು, ಇಲ್ಲ ನಿಂಬೆ ಹುಳಿ ಹಾಕಿ ಮಾಡೋ ಅಂಥದ್ದು, ಇಲ್ಲಾಂದರೆ ಮಾವಿನಕಾಯಿ ಹಾಕಿ ಮಾಡೋ ಅಂಥದ್ದು, ಇದೇ ಥರ ಬೇರೆ ಬೇರೆ ಥರದ್ದೆಲ್ಲ ಇರುತ್ತೆ. ಸೊ ನಮ್ಮ ಒಂದು ಟಿಫನ್ ಆಗಿದ ತಕ್ಷಣ ಪಾಪುಗೆ ರೆಡಿ ಮಾಡ್ಕೊಬಿಡ್ತೀನಿ. ಸರಿಗೆ ಇಟ್ಕೊಂಡಿದ್ದೆ. ಸೊ ವೆದರ್ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ವೆದರ್ನ ನೋಡ್ಕೊತ ಒಳಗಡೆ ಕೆಲಸ ಏನೇನಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಬಿಟ್ಟೆ. ಹಾಗೆ ಈ ಕೆಲಸ ಮಾಡ್ತಾನೆ ನಾನು ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಫಸ್ಟು ಪಾಪುಗೆ ಟಿಫನ್ ಎಲ್ಲ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿ ಹಾಗೆ ಬೆಡ್ಶೀಟ್ ಏನಿದೆ ಅದನ್ನೆಲ್ಲ ಇವತ್ತು ಚೇಂಜ್ ಮಾಡಿದ್ದೆ. ವಾರದಲ್ಲಿ ಒಂದು ಸತಿನಾದರೂ ಬೆಡ್ಶೀಟನ್ನು ನೀಟಾಗಿ ಚೇಂಜ್ ಮಾಡ್ಕೊತಾ ಇರ್ತೀನಿ. ಪಾಪು ಕೂಡ ಗಲೀಜು ಮಾಡೋ ಅಂಥದ್ದಿರುತ್ತೆ ಮಂಚದ ಮೇಲೇ. ಅವನು ಕೂಡ ಆಟ ಆಡ್ಕೊಂಡಿರ್ತಾನಲ್ಲ, ಅದ್ರ ಜೊತೆ ಮಕ್ಕಳು ಕೂಡ ಹೋಗ್ತಾ ಇರ್ತಾರೆ. ಹಾಗೆ ಇದನ್ನು ನಾನು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದ ನಂತರದಲ್ಲಿ ನನ್ನ ದಿನಚರಿ ಏನಿದೆ, ಮಧ್ಯಾಹ್ನ ಟಿಫನ್ ಎಲ್ಲ ಆಗಿತ್ತು. ಟಿಫನೆಲ್ಲ ಆಗಿ ಮಗು ಜೊತೆನೇ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಸಂಜೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಆಗಿರೋ ಅಂಥದ್ದು. ಹಾಗೆ ಫಸ್ಟಿಗೆ ಮಗು ಕೆಲಸ ಏನೇನಿರುತ್ತೆ ಮಧ್ಯಾಹ್ನದ ಊಟ ಆಗಿರ್ಬೋದು, ಅವನ ಜೊತೆ ಆಟ ಪಾಠ ಅದೆಲ್ಲ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ಹಾಗೆ ಈ ಒಂದು ಕ್ಲೈಮೇಟನ್ನು ತೋರಿಸ್ತಾ ಇದ್ದೆ. ಹಾಗೆ ಅಲ್ಲಿ ಗಾಳಿಪಟ ಹಾರಿಸ್ತಾಯಿದ್ರು ಯಾರೋ ಒಬ್ಬರು. ಅದಕ್ಕೋಸ್ಕರ ಆ ಒಂದು ಕ್ಲಿಪ್ಪಿಂಗನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಅಂಥದ್ದು. ಹಾಗೆ ನನ್ನ ಒಂದು ಪೋಸ್ಟ್ ಪಾರ್ಟಮ್ ಆದರೂ ಕೂಡ ನನ್ನ ಒಂದು ಹೇರ್ ಕೇರ್ ಹೇಗಿದೆ, ಸ್ಕಿನ್ ಕೇರ್ ಹೇಗಿದೆ ಅನ್ನೋದನ್ನು ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಒಂದು ಲಾಂಗ್ ಹೇರನ್ನು ಇನ್ನೂ ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀನಿ, ಅದಕ್ಕೆ ಏನೆಲ್ಲ ಕೇರ್ ಮಾಡ್ತಾಯಿದ್ದೀನಿ, ಆಯಿಲ್ ಯಾವ ಥರ ಅಪ್ಲೈ ಮಾಡ್ತಾಯಿದ್ದೀನಿ, ಏನಾದರೂ ಬೇರೆ ಅಪ್ಲೈ ಮಾಡ್ತಾಯಿದ್ದೀನೋ ಇಲ್ವೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಸ್ಕಿನ್ ಕೇರ್, ಹೇರ್ ಕೇರ್ ಬಗ್ಗೆ ಎಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಹಾಗೆ ಬೆಳಗ್ಗೆನೇ ಪೂಜೆಗೆ ಅಂತ ಹೇಳಿ ಹೂವು ತಂದಿದ್ದೆ. ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ. ಅದರಲ್ಲೂ ಹರಿಬರಿಯಲ್ಲಿ ನನಗೆ ಪೂಜೆ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಪೂರ್ತಿ ಕೆಲಸ ಎಲ್ಲ ಮುಗಿಸಿ ಪಾಪನ ಆರಾಮಾಗಿ ಆಟ ಆಡೋದಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನಾನು ಪೂಜೆ ಕೆಲಸ ಎಲ್ಲ ಸಂಜೆ ಹೊತ್ತು ಮಾಡ್ಕೊಳ್ಳೋಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಟ್ಟಿರೋ ಅಂಥ ಹೂವು ಸಿಗೋದ್ರಿಂದ ನಾನು ಕಟ್ಟಿರುವಂಥ ಹೂವನ್ನೇ ಒಂದು ಮಾಳ ತರ್ತೀನಿ, ಸಾಕಾಗುತ್ತೆ ನಮ್ಮ ಮನೆ ಪೂಜೆಗೆ. ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೆ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದು ಪೂಜೆ ಯಾವಾಗೆಲ್ಲ ಮಾಡ್ತೀನಿ ನೋಡಿ ಅವಾಗೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕ್ತೀನಿ. ಇಂಥ ವಾರನೇ ಹಾಕಬೇಕು, ಇಂಥ ದಿನವೇ ಹಾಕಬೇಕು ಅಂತೇನಿಲ್ಲ. ಪೂಜೆ ಮಾಡೋ ಟೈಮ್ನಲ್ಲೆಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ಶುಕ್ರವಾರದೊತ್ತು ಮಾಡ್ಕೋಬೇಕಾಗಿತ್ತು. ಗುರುವಾರ ಮಾಡೋದ್ರಿಂದ ಅಮಾವಾಸ್ಯೆ ಬೇರೆ ಇತ್ತಲ್ವ, ಅದರಿಂದಾಗಿ ಗುರುವಾರನೇ ಪೂಜೆ ಮುಗಿಸ್ಕೊಂಡು ಇನ್ನು ಶುಕ್ರವಾರ ಬೆಳಗ್ಗೆ ಎದ್ದು ಹಾಗೆ ದೀಪ ಹಚ್ಕೊಂಡ್ರೆ ಆಗುತ್ತೆ ಅಂತ ಹಾಗೆ ಸಿಂಪಲ್ಲಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ರಂಗೋಲಿ ಕೂಡ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ಇವಾಗ.
ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಿಕ್ಕಿರೋ ಕೆಲಸ ಎಲ್ಲ ಮಾಡೋ ಅಂಥ ಟೈಮ್ ಇತ್ತು. ಬಟ್ ಇವಾಗ ಅದೆಲ್ಲ ಆಗೋದಿಲ್ಲ. ಸಂಜೆ ಆದರೂ ಸರಿ, ಬೆಳಗ್ಗೆ ಆದರೂ ಸರಿ ದೀಪ ಹಚ್ಕೋಬೋದು, ಅದೇನೂ ಪ್ರಾಬ್ಲಮ್ ಇರೋದಿಲ್ಲ. ಫಸ್ಟಿಗೆ ಮಗು ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು, ಮನೆ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಆರಾಮಾಗಿ ದೇವ್ರಿಗೆ ದೀಪ ಹಚ್ಚೋದ್ರಿಂದ ಎಷ್ಟು ಖುಷಿ ಆಗುತ್ತೆ. ಇಡೀ ದಿನ ಹರಿಬರಿಯಲ್ಲೇ ಆಗೋಗಿರುತ್ತೆ. ಫಸ್ಟ್ ಅಂದರೆ ಆರಾಮಾಗಿರ್ತಾ ಇದ್ದೆ, ಅದರಿಂದಾಗಿ ಪರವಾಗಿಲ್ಲ ಅನಿಸುತ್ತೆ. ಬಟ್ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ. ನಾವು ಕೂಡ ಎಲ್ಲ ಟೈಮ್ಗೂ ಅಡ್ಜಸ್ಟ್ ಆಗಬೇಕು, ಟೈಮೇ ನಮ್ಮನ್ನು ಬದಲಾಯಿಸುತ್ತೆ ಅಂತಾರಲ್ಲ, ಆ ರೀತಿ ಆಗೋಗಿದೆ. ಸೊ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಮೊದಲೇ ಬೆಳಗ್ಗೆನೇ ತಂದು ಇಟ್ಕೊಂಬಿಟ್ಟಿರ್ತೀನಿ. ನನಗೆ ಏನೇನು ಬೇಕಾಗುತ್ತೆ, ಹೂವು ಆಗಿರ್ಬೋದು, ವೀಳ್ಯದೆಲೆ ಆಗಿರ್ಬೋದು, ಇಂಥದ್ದನ್ನೆಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿರೋ ಅಂಥದ್ದು. ಅದರಲ್ಲೂ ಅಮಾವಾಸ್ಯೆ ಬೆಳಗ್ಗೆನೇ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಂಜೆನೇ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಸಿಂಪಲ್ಲಾಗಿರುವಂಥ ಪೂಜೆನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ನನ್ನ ಈ ಒಂದು ವ್ಲಾಗ್ ಹೇಗೆ ಅನ್ನಿಸ್ತು ಅಂತ. ಹಾಗೆ ಅಪ್ಕಮಿಂಗ್ ವೀಡಿಯೋಸ್ ನಿಮಗೆ ಯಾವುದಾಗಿರಬೇಕು, ಹೇರ್ ಕೇರ್ ಆಗಿರ್ಬೋದಾ, ಸ್ಕಿನ್ ಕೇರ್ ಆಗಿರ್ಬೋದಾ, ಬೇಬಿ ಬಗ್ಗೆ ಆಗಿರ್ಬೋದಾ, ಇಲ್ಲ ನನ್ನ ಒಂದು ಡೈಲಿ ರೊಟೀನ್ ಇದೇ ಥರ ಇರುತ್ತಲ್ಲ ಅದ್ರ ಬಗ್ಗೆ ಆಗಿರ್ಬೋದಾ, ಇಲ್ಲ ಡೈಲಿ ರೊಟೀನಲ್ಲಿ ಏನಾದರೂ ಚೇಂಜಸ್ ಬೇಕಾ, ಈ ಯಾವುದೇ ರೀತಿಯಾಗಿ ನಿಮಗೆ ವೀಡಿಯೋಸ್ ಬೇಕು ಅಂದರೂ ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಹಾಗೆ ನಾನು ಫ್ರೈಡೇ ಹಾಗೆ ಸ್ಯಾಟರ್ಡೇ ಯಾವುದೇ ರೀತಿಯಾದ ವ್ಲಾಗ್ಸ್ ಇನ್ನೂ ಮಾಡ್ಕೊಂಡಿಲ್ಲ. ಬಿಕಾಸ್ ಗೆಸ್ಟ್ಸ್ ಇದ್ದರು, ಅವ್ರಗಳ ಜೊತೆ ಪಾಪ ಫುಲ್ಲು ಬ್ಯುಸಿಯಾಗಿ ಹೋಗಿದ್ದೆ. ಹಾಗೆ ಆ ಥರ ಗೆಸ್ಟ್ ಯಾರಾದರೂ ಬಂತು ಅಂದರೆ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಮುಜುಗರ ಅನ್ನೋದಕ್ಕಿಂತ ಕ್ಯಾಮ್ರಾ ಶೈಸ್ ಇರುತ್ತೆ ಅಲ್ವ, ಹಾಗೆ ನನಗೂ ಕೂಡ ಅವ್ರ ಮುಂದೆ ವ್ಲಾಗ್ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದಾಗಿ ಅದೆರಡು ದಿನ ಫುಲ್ ರೆಸ್ಟ್ ಮಾಡಿದ್ದೇ ಆಗಿತ್ತು. ಮಗುನ ತಿನ್ನಿಸ್ತಾ ಮಲಗಿಸ್ತಾ ಆರಾಮಾಗಿ ಆಟ ಆಡ್ಕೊಂಡಿದ್ದೆ. ಇದೆರಡು ದಿನ ಪೂರ್ತಿ ಹಾಗೆ ಇತ್ತು. ಬಟ್ ನಿಮಗೆ ಆದಷ್ಟು ಬೇಗ ಹಾಗೆ ಡೈಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾವು ಮಾಡೋ ಅಂಥ ಈ ಒಂದು ವ್ಲಾಗಿಗೇನಿದೆ ಅದಕ್ಕೆ ಕರೆಕ್ಟಾಗಿರೋ ರೆಸ್ಪಾನ್ಸ್ ಬಂತು ಅಂದರೆ ನಮಗೂ ಖುಷಿ ಆಗುತ್ತೆ. ರೆಸ್ಪಾನ್ಸ್ ಚೆನ್ನಾಗಿದೆ, ನನ್ನನ್ನು ಇಷ್ಟಪಡ್ತಿದ್ದಾರೆ, ನಾನು ಹಾಕೋ ವ್ಲಾಗ್ಸನ್ನು ತುಂಬ ಇಷ್ಟಪಡ್ತಿದ್ದಾರೆ ಅಂತ. ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂತಂದರೆ, ಹಾಕೋ ವೀಡಿಯೋಗೆ ಲೈಕ್ ಬರೋದಾಗಿರ್ಬೋದು, ಇಲ್ಲ ಚೆನ್ನಾಗಿ ವ್ಯೂಸ್ ಬರೋದಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರೋದಾಗಿರ್ಬೋದು, ಇಲ್ಲ ಕಮೆಂಟ್ಸ್ ಮೂಲಕ ಒಂದು ಇಷ್ಟಪಟ್ಟು ಹೇಳ್ತಾರಲ್ವ ಅದನ್ನಾಗಿರ್ಬೋದು, ಅದನ್ನೆಲ್ಲ ನಾನು ತುಂಬ ಇಷ್ಟಪಡ್ತೀನಿ. ಆ ಥರದ್ದೇ ನನಗೂ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಬೇಕಾಗಿದೆ ಇವಾಗ ಸದ್ಯಕ್ಕೆ. ಅದು ನಿಮ್ಮ ಕಡೆಯಿಂದನೇ ಸಿಗಬೇಕು. ಸೊ ಈಗಿತ್ತು ನೋಡಿ ನಮ್ಮನೆ ಪೂಜೆ, ಗುರುವಾರದ ಪೂಜೆ. ರಾಯರ ಫೋಟೋಕ್ಕೆ ನೀಟಾಗಿ ಹೂವು ಹಾರ ಹಾಕಿ ಪೂಜೆ ಮಾಡಿರೋ ಅಂಥದ್ದು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಬೋದು. ಆಮೇಲೆ ಕೇಳಿಬಿಡಿ, 3-4 ಬರೀ ಗಣೇಶ, ಸರಸ್ವತಿ, ಲಕ್ಷ್ಮಿ ಫೋಟೋ ಹಾಕಿದೆ ಅಂತ. ಹಳೆ ಅಂಗಡಿಯಲ್ಲಿ ಬೇಕ್ರಿಯಲ್ಲಿ ಇದ್ದಂಥ ಒಂದು 2-3 ಫೋಟೋಸು ಮನೆಗೆ ಶಿಫ್ಟ್ ಆಗಿದ್ದಾವೆ. ಹಾಗೆ ಮನೆ ದೇವ್ರ ಫೋಟೋ ಕೂಡ ಇದೆ. ಹಾಗೆ ಇದು ಈವ್ನಿಂಗ್ ಪೂಜೆ ಆದ ನಂತರದಲ್ಲಿ ಹೊರಗಡೆ ಹೊಸಲೆಲ್ಲ ತೋರಿಸ್ತಾ ಇರೋ ಅಂಥದ್ದು. ಪಕ್ಕದ ಮನೆ ಹುಡುಗಿ ಕೂಡ ನಮ್ಮ ಜೊತೆನೇ ಆಟ ಆಡ್ಕೊಂಡಿದ್ಲು. ಪೂಜೆ ಟೈಮ್ನಲ್ಲಿ ಹೇಗಿದ್ರು ಬಂದಿದ್ಲಲ್ಲ, ಲಕ್ಷ್ಮಿ ಇದ್ದಂಗೆ ಇರ್ತಾಳೆ ಅಂತೇಳಿ ಅವಳು ಕೂಡ ಮಂಗಳಾರತಿ ಎಲ್ಲ ತೊಗೊಂಡ್ಲು. ಹಾಗೆ ಪಾಪುಗೆ ಅಷ್ಟೊತ್ತಿಗೆ ಹಾಲು ಮತ್ತು ಬಿಸ್ಕೆಟು ಕೊಡಬೇಕಾಗಿತ್ತು. ಏನಾದರೂ ಒಂದು ಸ್ವಲ್ಪ 3 hours ಒನ್ಸ್ 4 hours ಒನ್ಸ್ ಕೊಡ್ತಾ ಇರಬೇಕಾಗುತ್ತೆ. ಬರೀ ಹಾಲಲ್ಲೇ ಇರ್ತೀನಿ ಅನ್ನೋದಕ್ಕೆ ಬಿಡೋದಕ್ಕೂ ಆಗೋದಿಲ್ಲ. ಹಾಗೆ ಅವನನ್ನ ಸಿಕ್ಕಾಪಟ್ಟೆ ಆಟ ಆಡಿಸ್ಕೊಂಡು ಆರಾಮಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ಹಾಗೆ ಅವನಿಗೆ ತಿನ್ನಿಸ್ಬೇಕು ಅನ್ನೋ ಟೈಮ್ನಲ್ಲಿ ಯಾರಾದರೂ ಒಬ್ರು ಇರಬೇಕಾಗುತ್ತಿಲ್ಲ. ಅವರ ಅಪ್ಪ ಆಗಿರ್ಬೋದು, ಇಲ್ಲ ಮಕ್ಕಳಾಗಿರ್ಬೋದು, ಯಾರಾದರೂ ಒಬ್ರು ಇದ್ಕೊಂಡು ಆಟ ಆಡ್ಕೊಂಡಿತ್ತು ಅಂದರೆ ಆರಾಮಾಗಿ ತಿಂದು ಮುಗಿಸ್ತಾನೆ, ಗೊತ್ತೇ ಆಗೋದಿಲ್ಲ. ಬಟ್ ನಾನು ಒಬ್ಬಳೇ ಇದ್ದರೆ ಸಿಕ್ಕಾಪಟ್ಟೆ ರಗಳೆ ಮಾಡ್ತಾನೆ, ಹಠ ಮಾಡ್ತಾನೆ, ಅಳ್ತಾನೆ, ತಿನ್ಸೋದೇ ಬೇಡವೇನೋ ಅಂತೇಳಿ ಕೈ ಬಿಟ್ಬಿಡೋಣ ಅನ್ನೋ ಅಷ್ಟು ರಗಳೆ ಮಾಡ್ತಾನೆ. ಅದರಿಂದಾಗಿ ತಿನ್ಸೋ ಟೈಮಿಗೆ ಯಾರಾದರೂ ಒಬ್ಬರು ಬಂದರೆ ಸಾಕಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಆ ಒಂದು ಟೈಮಿಂಗ್ಸಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಇಲ್ಲ ಪ್ರವಿಯರಾಗಿರ್ಬೋದು, ಇಲ್ಲ ಮಕ್ಕಳಾಗಿರ್ಬೋದು, ಇಲ್ಲ ನಮ್ಮ ಅಣ್ಣ ಆಗಿರ್ಬೋದು, ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಹಾಗೆ ಈ ಒಂದು ಪೂರ್ತಿ ವ್ಲಾಗನ್ನು ನೋಡಿ ಅವನ ಜೊತೆ ಆಟ ಆಡಿಕೊಂಡು ಹೇಗೆಲ್ಲ ಪಕ್ಕದ ಮನೆ ಹುಡುಗಿ ಕೂಡ ಬಂದು ಆಟ ಆಡ್ಕೊಂಡಿತ್ತು. ಅವಳಿಗೂ ಇವಾಗ 4.5 ವರ್ಷ ಅಷ್ಟೆ. ಒಂದು ವಿಚಾರನ ಕೂಡ ನಾನು ಶೇರ್ ಮಾಡ್ಕೋಬೇಕು. ಸೊ ನನಗೆ ಇವನೊಬ್ಬನೇ ಮಗ ಅಲ್ಲ, ನನಗೊಬ್ಳು ಮಗಳು ಕೂಡ ಇದ್ದಾಳೆ ಅಂತಲೇ ಹೇಳ್ತೀನಿ ನಿಮಗೆ. ಯಾಕೆ ಇಷ್ಟು ದಿನ ತೋರಿಸ್ತಿಲ್ಲ ಆ ಹುಡುಗಿ, ಆ ಮಗು ಏನಾಯಿತು,
ಅದ್ರ ಬಗ್ಗೆ ಕೂಡ ನಿಮಗೆ ನೆಕ್ಸ್ಟ್ ಇಲ್ಲಾಂದರೆ ಅಪ್ಕಮಿಂಗ್ ವ್ಲಾಗ್ಸ್ ಏನಾದರೂ ಮಾಡಿದರೆ ಅದ್ರ ಶೇರ್ ಮಾಡ್ತೀನಿ, ಇಲ್ಲ ಅದ್ರ ಬಗ್ಗೆನೇ ವಿಡಿಯೋ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಬಾಯ್ ಬೇಬಿ ಸಿಮ್ಟಮ್ ಆಗಿರ್ಬೋದು, ಗರ್ಲ್ ಬೇಬಿ ಸಿಮ್ಟಮ್ ಆಗಿರ್ಬೋದು. ಹಾಗೆ ನನಗೆ ಬಾಯ್ ಬೇಬಿನೇ ಆಗುತ್ತೆ ಈ ಸತಿ ಅಂತ ಹೇಗೆ ಕನ್ಫರ್ಮ್ ಮಾಡಿಕೊಂಡೆ, ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ರೆಸ್ಪಾನ್ಸ್ ಹೇಗೆ ಬರುತ್ತೋ ಏನೋ ಅಂತ ಗೊತ್ತಿಲ್ಲ. ಹಾಗೆ ಥ್ಯಾಂಕ್ ಯು ಸೋ ಮಚ್. 3,500 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಆದಷ್ಟು ಬೇಗ ನನ್ನ ಒಂದು ಗೋಲನ್ನು ರೀಚ್ ಆಗಲಿಕ್ಕೆ ನೀವುಗಳು ಸಪೋರ್ಟ್ ಮಾಡಬೇಕು ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇರೋದ್ರಿಂದಲೇ ಇಷ್ಟು ದಿನ ನಾನು ಈ ಒಂದು ಯೂಟ್ಯೂಬ್ ಜರ್ನಿಯಲ್ಲಿದ್ದೀನಿ. ಹಾಗೆ ಇನ್ನು ಮುಂದೆ ಕೂಡ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹೋಪ್ಸು ನಿಮ್ಮೆಲ್ಲರಿಗೂ ನಾನು ಮಾಡೋವಂಥ ವ್ಲಾಗ್ಸ್ ಇಷ್ಟ ಆಗ್ತಿದೆ, ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ. ಹಾಗೆ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಆಟ ಆಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ಅಂತ ಮಕ್ಕಳು ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮಗೆ ಅಂತ ಒಂದು ಕೂಸು ನಮ್ಮನ್ನು ನಂಬ್ಕೊಂಡು ಅಂತ ಬಂದಿದೆ ಅಂದಮೇಲೆ ಅವನನ್ನು ಎಷ್ಟು ಖುಷಿಯಾಗಿ ಇಟ್ಕೋಬೇಕು ಅಲ್ವಾ, ಅಷ್ಟೇ ಖುಷಿಯಾಗಿ ಇಟ್ಕೊತೀನಿ. ಹಾಗೆ ಅವನ ಜೊತೆ ಅಷ್ಟು ತರಲೆ ಮಾಡಿಕೊಂಡು ಮಗು ಜೊತೆ ಮಗು ಥರನೇ ಆಗೋಗಿರ್ತೀನಿ. ಹೋಪ್ಸು ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೆ ಇದನ್ನು ಹಾಗೆ ಕಂಟಿನ್ಯೂ ಮಾಡಿ. ಹಾಗೆ ಸ್ಟಾರ್ಟಿಂಗಲ್ಲೇ ನನ್ನ ಮಗನ ಬೆಳಗ್ಗೆ ಎದ್ದ ತಕ್ಷಣ ಅವನು ಹೇಗಿರುತ್ತೆ, ಒಂದೊಂದು ದಿನ ಅಷ್ಟು ಆ್ಯಕ್ಟಿವ್ ಆಗಿದ್ದಿರ್ತಾನೆ, ಇಡೀ ದಿನ ಅದೇ ಥರ ಆ್ಯಕ್ಟಿವ್ ಆಗೇ ಹೋಗುತ್ತೆ. ಒಂದೊಂದು ದಿನ ಲೈಕ್ ನಿದ್ದೆ ಮಂಪ್ರಲ್ಲೇ ಎದ್ದು ಅಳ್ಳೋದು, ಒಂಥರ ಡಲ್ಲಾಗಿ ಆ ಥರ ಇದ್ದಾಗ ದಿನ ಪೂರ್ತಿ ಯಾಕಪ್ಪ ಹಿಂಗಿದೆ ಅಂತ ಫೀಲ್ ಆಗುತ್ತೆ. ಹಾಗೆ ಜಾಸ್ತಿ ನಿದ್ದೆ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಬೆಳೆಯೋ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು ಅಂತಾರಲ್ಲ, ಆ ರೀತಿಯಾಗಿ ಅವನಿಗೆ ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಟೈಮ್ ಮಾಡ್ತಾಯಿರ್ತೀನಿ. ಹಾಗೆ ಅಕ್ಕಪಕ್ಕದ ಮನೆ ಮಕ್ಕಳು ಇರ್ತಾರಲ್ವ, ಅಕಸ್ಮಾತಾಗಿ ಅವ್ರ ಜೊತೆ ಇತ್ತು ಅಂದರೆ ಅವ್ನು ನಿದ್ದೆನೂ ಮಾಡಲ್ಲ. ನಿದ್ದೆನೂ ಬೇಡ ಅಂತಾನೆ, ಊಟನೂ ಬೇಡ ಅಂತಾನೆ, ಆಟ ಆಡ್ಕೊಂಡು ಇದ್ದರೆ ಸಾಕು ಅಂತ ಅಂದ್ಬಿಡ್ತಾನೆ. ಮಕ್ಕಳು ಅಂದರೆ ತುಂಬ ಇಷ್ಟ. ಅದರಲ್ಲೂ ತುಂಬ ಜನ ಇರಬೇಕು, ಜಾಸ್ತಿ ಜನ ಇತ್ತು ಅಂದರೆ ಅವನಿಗೆ ಎಷ್ಟು ಖುಷಿ ಅಂತ ಅಂದರೆ ಅದನ್ನು ನೋಡೋದಕ್ಕೆ ಕಣ್ಣು ಸಾಲದು ಅಂತಾರಲ್ಲ, ಹಾಗೆ ಎಲ್ಲರ ಜೊತೆ ಕಿಚ್ಚಾಡ್ಕೊಂಡು ಕೂಗಾಡ್ಕೊಂಡು ಇವಾಗ ಅದೇನೇನೇನೋ ಮಾತಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಒಂದು ಮಗುನ ನೋಡ್ಕೊತ ನನ್ನ ದಿನನ ಹೆಂಗೆ ಕಳೀತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಬಟ್ ಅದನ್ನೆಲ್ಲ ವೀಡಿಯೋಸ್ ಎಲ್ಲ ಮಾಡಿ ನನ್ನ ತಂಗಿಗೆ ನಮ್ಮ ಅಮ್ಮಗೆ ಕಳಿಸ್ಬೇಕಾದ್ರೆ ಪಾಪ ಅವ್ರು ಫೀಲ್ ಮಾಡ್ಕೊತಾ ಇರ್ತಾರೆ. ಅಷ್ಟು ಚಿಕ್ಕ ಪಾಪುನ ನಾವು ಸಾಕ್ಬಿಟ್ಟು ಇವಾಗ ಆಟ ಆಡೋ ಟೈಮ್ನಲ್ಲಿ ಅಲ್ಲಿ ಕಳಿಸ್ಕೊಟ್ಬಿಟ್ವೆ, ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತು ಅನ್ನೋ ಥರ ಎಲ್ಲ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಇದು ಎಲ್ಲ ಅಪ್ಪ ಅಮ್ಮಂದ್ರಿಗೂ ಇದ್ದಂಥದ್ದೇ ಅಲ್ವಾ, ತವ್ರ ಮನೆಯಿಂದ ಇದೆಲ್ಲ ಫೀಲ್ಸ್ ಇದ್ದೇ ಇರುತ್ತೆ, ಫೀಲಿಂಗ್ಸ್. ಇಟ್ಸ್ ಓಕೆ, ಏನೂ ಮಾಡೋದಕ್ಕಾಗೋದಿಲ್ಲ. ಹೋಪ್ಸೋ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೆ ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವ್ಯೂಸ್ ಕೂಡ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ನನ್ನ ಈ ಒಂದು ಚಾನಲನ್ನು ನಿಮ್ಮ ಒಂದು ಫ್ಯಾಮಿಲಿ ಸರ್ಕಲ್, ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ. ಅವರು ಕೂಡ ನನ್ನ ಒಂದು ಚಾನಲನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಲಿ ಅಂತ. ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಈ ಪೂರ್ತಿ ವಿಡಿಯೋನ ನೋಡಿ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಟೇಕ್ ಕೇರ್ ಆಲ್.
ಅದಕ್ಕೋಸ್ಕರ ಬಟ್ ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ಬೆಳಗಿನ ಜಾವನೇ ಆಗೋಗಿರುತ್ತೆ. ಮಿಡ್ ನೈಟಲ್ಲಿ ಕೂಡ ನಾವು ಮಗುನ ಮಲಗಿಸಿ ಯಾವುದೇ ರೀತಿ ಸೌಂಡ್ ಇಲ್ಲದೆ ಇರೋ ಥರ ನೋಡಿಕೊಂಡು, ಇಲ್ಲ ಬೆಳಗಿನ ಜಾವ ಬೇಗನೆ ಎದ್ದು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ, ಎಡಿಟಿಂಗ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಒಂದು ಪರಿಶ್ರಮಕ್ಕೆ ಒಂದು ಪ್ರತಿಫಲ ಸಿಗಬೇಕು. ಆ ಪ್ರತಿಫಲ ನಿಮ್ಮ ಕಡೆಯಿಂದ ನಾನು ಬಯಸ್ತಾ ಇದ್ದೀನಿ. ಆ ಒಂದು ಪ್ರತಿಫಲ ಬೇಗ ಸಿಗಲಿ ಅಂತಲೂ ಕೇಳ್ಕೊತಾ ಇದ್ದೀನಿ. ಬಾಯ್ ಬಾಯ್. Thank you so much for watching this video. Have a nice day.